ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಮೀನಾ ಪೂರಿ ಸಾಗು ತಿಂಡಿ ಮಾಡಿರ್ತಾಳೆ. ರವಿ ಶ್ರುತಿ ಕೂತ್ಕೊಂಡು ತಿಂತಾ ಇರ್ತಾರೆ. ವಾವ್, ಸೂಪರ್ ಆಗಿದೆ ಮೀನಾ ಅವರೇ, ನೀವು ಮಾಡೋ ತಿಂಡಿ ಪೂರಿ ಸಾಗು ನೋಡ್ತಾ ಇದ್ದರೆ ಇನ್ನೂ ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ನೀವಂತೂ ಮೇನ್ ಶೆಫ್ ಆಗಿಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಹೌದು, ಅದಕ್ಕೆ ನಾನು ತುಂಬ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟಲ್ಲಿ ಪೂರಿ ಸಾಗು ತಿಂದಿದ್ದೀನಿ, ಆದರೆ ನೀವು ಮಾಡೋ ಟೇಸ್ಟ್ ಮಾತ್ರ ಎಲ್ಲೂ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹೌದೌದು ಅಂತ ಹೇಳ್ಬಿಟ್ಟು, ಸರಿ ಆಯಿತು, ನೀವೇನಾದ್ರೂ ಇವಾಗ ಹೋಟೆಲ್ನ ಏನಾದರೂ ಶುರು ಮಾಡಿಬಿಟ್ರೆ 3 ತಿಂಗಳಿಗೆ ತುಂಬ ಬ್ರಾಂಚಸ್ನ ಓಪನ್ ಮಾಡ್ಬೋದು ಅಂತ ಹೇಳ್ತಾರೆ. ಹೌದು, ನೀನು ಗಂಡ ನೀನು ಹೇಳ್ತಾ ಇರೋ ಮಾತನ್ನೇನಾದರೂ ಇವಳು ಗಂಡ ಕೇಳಿಸ್ಕೊಂಡ್ಬಿಟ್ರೆ, ಶ್ರುತಿ ನೋಡಮ್ಮ ಇನ್ನೊಂದು ಗಾಡಿ ಕೊಡಿಸ್ಬಿಡ್ತಾನೆ, ಮನೆಗೆ ಹೋಗಿ ಫುಡ್ಡನ್ನು ಕೊಟ್ಬಿಟ್ಟು ಬಾ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಅದು ತುಂಬ ಚೆನ್ನಾಗಿದೆ, ಮನೆಗೆ ಫುಡ್ ಸ್ಟೆಪ್ ಡೋರ್ ಡೆಲಿವರಿ ಮಾಡಬೇಕು ಫುಡ್ಡನ್ನು ಅಂತ ಅಂದರೆ ಅದು ಒಳ್ಳೆ ಕೆಲಸನೇ ಅಲ್ವಾ, ಅದರಲ್ಲೂ ತುಂಬ ಇನ್ಕಮ್ ಇದೆ ಅಂತ ಹೇಳಿದಾಗ, ಇವಳು ನಾನು ಏನು ಹೇಳಿದ್ರು ಅದನ್ನೇ ಇದು ಮಾಡ್ತಾಳಲ್ಲ ಅಂತ ಹೇಳ್ತಾಳೆ. ಶಾಂತಿನೂ ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ ಬಂದು ಕೂತ್ಕೋತಾಳೆ. ಆಗ ಅತ್ತೆ ನಾನೇ ನಿಮಗೆ ತಿಂಡಿ ಬಡಿಸ್ಲಾ ಅಂತ ಹೇಳಿದಾಗ, ಬೇಡ ನನಗೂ ಕೈ ಇದೆ ನಾನೇ ಬಡಿಸ್ಕೋತೀನಿ ಅಂತ ಹೇಳಿ, ರವಿ ಕೂಡ ಇಲ್ಲಿ ಕಡೆ ಅಂತ ಹೇಳಿ ಬಡಿಸ್ಕೋತಾ ಇರ್ತಾಳೆ. ರಂಗನಾಥ್ ಅವರು ಬರ್ತಾರೆ. ಏನಮ್ಮ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ, ಬನ್ನಿ ಮಾವ ನೀವು ಕೂತ್ಕೊಳ್ಳಿ ನಿಮಗೂ ಬಡಿಸ್ತೀನಿ ಅಂತ ಹೇಳಿ ಮೀನಾ ಅವ್ರ ಮಾವಂಗೆ ತಿಂಡಿ ಬಡಿಸ್ತಾಳೆ. ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಬರ್ತಾರೆ. ಏನು ನಮ್ಮನ್ನು ಯಾರನ್ನೂ ಕರೀದೇನೆ ಎಲ್ಲರೂ ಬಂದ್ಬಿಟ್ಟು ತಿಂಡಿ ತಿಂತಾ ಇದ್ದೀರಾ, ನಮ್ಮನ್ನು ಕರೆದೇ ಇಲ್ಲ ಅಂತ ಹೇಳಿದಾಗ, ಇದೇನು ಸ್ಕೂಲ್ ಕಿಟ್ಟೋಯ್ತೇನೋ, ಬೆಲ್ಲ ಹೊಡೆದ್ಬಿಟ್ಟು ಎಲ್ಲರೂ ತಿಂಡಿಗೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಕರೆಯೋಕ್ಕೆ, ಹೊಟ್ಟೆಸ್ದಾಗ ಬಂದು ತಿಂತಾ ಇರಬೇಕಷ್ಟೇ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಇಬ್ಬರು ಬಂದು ಕೂತ್ಕೊಂಡು ರೋಹಿಣಿ ತಿಂಡಿ ನೋಡ್ತಾಳೆ. ಇದೇನು ಮೀನಾ ಅವರೇ, ಬೆಳಗ್ಗೆನೇ ಪೂರಿ ಸಾಗು ಮಾಡಿದ್ದೀರಾ, ಹೇಳಿಲ್ವಾ ಇದೆಲ್ಲ ಮಾಡಬಾರ್ದು, ಬೆಳಗಿನ ಜಾವದಲ್ಲಿ ಇದನ್ನೆಲ್ಲ ತಿಂದರೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ, ಅದರಲ್ಲೂ ಒಂದೇ ಒಂದು ಮಾಡಿದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಏನಾಗುತ್ತಮ್ಮ ತಿನ್ನು ಅಂತ ಹೇಳ್ತಾರೆ. ನಮಗಂತೂ ಇದೆಲ್ಲ ಇಡಿಸೋದಿಲ್ಲಪ್ಪ, ನಿಮಗೆ ನಿಮ್ಮ ಗಂಡಂಗೆ ಮಾತ್ರನೇ ಸರಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾನೆ. ಏನಮ್ಮ ನಿಮ್ಮ ಗಂಡ ಬಂದಿಲ್ವಾ ಅಂತ ಹೇಳಿದಾಗ, ಬರ್ತೀನಿ ಅಂತ ಹೇಳಿದ್ರು ಮಾವ, ಇನ್ನೇನು ಬರ್ತಾರಂತೆ, ಟ್ರಿಪ್ ಮುಗಿತಂತೆ, ಬಂದೆ ಕಣಪ್ಪ ಇಲ್ಲೇ ನಿಂತಿದ್ದೀನಿ ನೋಡು ಅಂತ ಹೇಳಿದಾಗ, ಓಹೋ ಪೌಡ್ರಮ್ಮನ ಹಸ್ಬೆಂಡು ಇಬ್ಬರು ಬಂದು ಕೂತಿದ್ದೀರಾ, ನಿಮಗೆ ಬೆಳಗ್ಗೆ ಎದ್ದು ಈ ತಿಂಡಿ ಆಗಲ್ಲ ಅಲ್ವಾ, ಹಾಗಿದ್ರೆ ನೀವು ಈ ಪೂರಿನ ಯಾಕೆ ತಿಂತಾ ಇದ್ದೀರಾ? ಸೂರ್ಯ ಹೇಳಿದರು ಅಷ್ಟೇ, ಚಂದ್ರ ಹೇಳಿದರು ಅಷ್ಟೇ ಅಪ್ಪ, ಅವ್ರಿಗೆ ನಾನು ಹೆಂಡತಿ ಮಾಡಿರೋ ತಿಂಡಿ ಇಷ್ಟ ಆಗಿಲ್ಲ ಅಂತಂದಮೇಲೆ ನಾನೇನು ಮಾಡೋದಕ್ಕಾಗುತ್ತೆ, ಅವರು ಈ ತಿಂಡಿನ ತಿನ್ಕೂಡ್ದು ಅಷ್ಟೇ ಅಂತ ಹೇಳ್ತಾರೆ ಸೂರ್ಯ ಅಂತ ಹೇಳಿದಾಗ, ಹೌದಪ್ಪ ಆ ತಿಂಡಿ ತಿಂದರೆ ಅವ್ರ ಆರೋಗ್ಯ ಹಾಳಾಗತ್ತೆ ಅಂತ ಹೇಳ್ತಿದ್ದಾರೆ. ಹೌದು ಕಣೋ, ಒಬ್ರೊಬ್ರು ದೇಹಕ್ಕೆ ಒಂದೊಂದು ಆಗುತ್ತೆ, ಒಂದೊಂದು ಆಗಲ್ಲ, ಅದು ಅವ್ರ ಆರೋಗ್ಯಕ್ಕಲ್ಲ ಇವ್ರ ಜೀವನಕ್ಕೂ ಆಗಲ್ಲ. ಅವರು ವ್ರತ ಮಾಡ್ತಾ ಇದ್ದಾರಪ್ಪ, ವ್ರತ ಅವ್ರ ಅಪ್ಪ ಹೊರಗಡೆ ಬರಲಿ ಅಂತ ಹೇಳಿ ಮರ್ತು ಬಿಟ್ಟಿದ್ದಾರೆ. ಹೇಗೆ ಅವರೇನಾದರೂ ಮರ್ತುಬಿಟ್ಟು ಪೂರಿ ಸಾಗು ತಿಂದುಬಿಟ್ರೆ ಅವರಪ್ಪ ಪರ್ಮನೆಂಟಲ್ಲಿ ಜೈಲಲ್ಲೇ ಉಳ್ಕೊಂಡ್ಬಿಡ್ತಾರೆ ಅಂತ ಹೇಳಿದಾಗ, ಅಯ್ಯೋ ನನ್ನ ಬುದ್ಧಿ ಏನಾಗ್ಬಿಟ್ಟಿತ್ತು, ಮಂಗನ ಥರ ಕುಣಿತಾ ಇದೆ ಅನಿಸುತ್ತೆ, ನನಗೆ ಈ ವ್ರತದ ಬಗ್ಗೆ ಮರ್ತೇ ಹೋಗ್ಬಿಟ್ಟಿತ್ತಲ್ಲ. ರೋಹಿಣಿ ನೀನು ತಿಂಡಿ ತಿನ್ಬೇಡ ಎದೋ ಅಂತ ಹೇಳ್ತಾರೆ. ಅತ್ತೆ ಅಂತ ಹೇಳಿದಾಗ, ಅತ್ತೆ ಅಂದರು ಅಷ್ಟೇ, ಏನಂದ್ರು ಅಷ್ಟೇ, ನಿಮಗೆ ನಿಮ್ಮ ಅಪ್ಪ ಹೊರಗಡೆ ಬರಬೇಕು ಅಂದರೆ ನೀವು ತಿನ್ನಬಾರ್ದು ಪೌಡ್ರಮ್ಮ, ಹೇಗಿದ್ರೂ ನಿಮ್ಮ ಆರೋಗ್ಯಕ್ಕೆ ಇದಾಗಲ್ಲ, ಬೇಕಾಗಿಲ್ಲ ಬಿಡಿ ಅಂತ ಹೇಳ್ತಾರೆ. ರೋಹಿಣಿ ನಿಂಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ, ಎದ್ದೋ ಅಂತ ಹೇಳ್ತಾರೆ. ಆಗ ಅದು ಅಂತ ಹೇಳಿದಾಗ, ನಿನಗೆ ಹೇಳ್ತಾ ಇರೋದು ಇದಳ ಮೇಲೆ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ನಿಂತ್ಕೋತಾಳೆ. ಅದಾದಮೇಲೆ ನನಗೆ ಇವತ್ತು ಅಂತ ಹೇಳಿದಾಗ, ರೋಹಿಣಿಯವರೇ ನಿಮಗೆ ಏನಾದರೂ ಮಾಡಿಕೊಡ್ಲಾ, ಉಪ್ಪು ಖಾರ ಏನೂ ಇಲ್ಲದೆ ಇರೋ ಥರ ಗಂಜಿ ಮಾಡಿಕೊಡ್ಲಾ ಅಂತ ಹೇಳಿದಾಗ, ಮೀನಮ್ಮ ಏನಮ್ಮ ನೀನು ಅವರಪ್ಪನ ಜೈಲಲ್ಲಿ ಇರಿಸ್ಬೇಕು ಅಂತ ಮಾಡಿಬಿಟ್ಟಿದ್ಯಾ ಅಂತ ಹೇಳಿದಾಗ, ಹೌದೌದು ಇವ್ರ ಪ್ಲ್ಯಾನ್ ಅದೇ ಇರುತ್ತೆ ಅಂತ ಹೇಳಿದಾಗ, ಸುಮ್ಮನಿರು ಶಾಂತಮ್ಮ, ನಾನು ಹಾಗೆಲ್ಲ ಹೇಳಿದ್ದು, ಆ ಪೌಡ್ರಮ್ಮ ಅವಳ ಅಡುಗೆ ಊಟ ತಿಂಡಿನೆಲ್ಲ ಅವಳೇ ಮಾಡ್ಕೋಬೇಕು, ಬೇರೆಯವ್ರು ಮಾಡ್ಕೊಬಾರ್ದು, ಗೊತ್ತಿಲ್ವಾ ನಿಮಗೆ, ಅತ್ತೆನೇ ಹೇಳಿಲ್ವಾ ಪೌಡ್ರಮ್ಮ ಅಂತ ಹೇಳಿದಾಗ, ನಾನು ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಅದಕ್ಕೆ ನಂಗೆ ಗುರಾಯಿಸ್ತಾ ಇದ್ದೀರಾ, ಇರೋ ಸತ್ಯನೇ ಹೇಳಿದೆ ಅಂತ ಹೇಳಿದಾಗ, ಮನೋಜ ಸೈಡಲ್ಲಿ ಹಾಗೆ ಮೆತ್ತಗೆ ಪೂರಿ ಸಾಗು ಹಾಕೊಂಡು ತಿಂತಾ ಇರ್ತಾನೆ. ಆಗ ಪೆಂಗ್ಯ ನನ್ನ ಮಗನೇ, ನಿನ್ನ ಹೆಂಡತಿ ಉಪವಾಸ ಇದ್ದಾಳೆ, ನೀನು ನೋಡಿದ್ರೆ ಗಡ್ತ ಬಾರಿಸ್ತಾ ಇದೆಯಲ್ಲೋ, ಸೂರ್ಯ ಯಾಕೋ ಹೀಗಂತ ಇದೆಯಾ, ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ ಕಣೋ ಅಂತ ಹೇಳಿದಾಗ, ಅಲ್ಲ ಕಣೋ ನೀನು ಹೆಂಡತಿ ವ್ರತ ಮಾಡ್ತಾ ಇದ್ದಾಳೆ, ನೀನು ಹೆಂಡತಿ ತಿಂದೆ ನೀನು ಹೇಗೋ ತಿಂತೀಯಾ, ಅಯ್ಯೋ ಅವಳು ವ್ರತ ಮಾಡಿದರೆ ನನಗೇನೋ, ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾನೆ. ನಿನ್ನ ಗಂಡ ಹೆಂಡತಿ ಅಂದರೆ ಹೇಗಿರಬೇಕು ಗೊತ್ತಾ, ಅಲ್ಲ ಮೀನಾ ನಾನು ವ್ರತ ಅಂತ ಹೇಳಿದಾಗ, ಅಯ್ಯೋ ರೀ ನೀವ್ಯಾಕ್ರಿ ಸುಮ್ಮನೆ ವ್ರತ ಮಾಡ್ತೀರಾ, ಮೀನಮ್ಮ ನಾನು ವ್ರತ ಮಾಡ್ತೀನಿ ಅಂತ ಹೇಳಿಲ್ಲ, ನಾನೇನಾದರೂ ವ್ರತ ಮಾಡಿದರೆ ನೀನು ಊಟ ಮಾಡ್ತೀಯಾ, ನಾನು ಉಪವಾಸ ಇದ್ದೆ ಅಂತ ಹೇಳಿದಾಗ, ಇಲ್ಲಪ್ಪ ಅಂತ ಹೇಳ್ತಾರೆ. ರವಿ ನೀನು ಊಟ ಮಾಡ್ತೀಯೇನೋ ಅಂತ ಹೇಳಿದಾಗ, ಇಲ್ಲಪ್ಪ ನಾನು ನನ್ನ ಹೆಂಡತಿ ಉಪವಾಸ ಇದ್ದರೆ ನಾನು ಹೇಗೆ ತಿನ್ನೋಕ್ಕಾಗುತ್ತೆ, ಮೈಕಮ್ಮ ಅಲಿಯಾಸ್ ಸೋನ್ ಪಾಪುಡಿ ನೀನು ತಿಂತೀಯ ಅಂತ ಹೇಳಿದಾಗ, ನಾನು ತಿಂತೀನಪ್ಪ, ನನಗೆ ಹೊಟ್ಟೆ ಹಶ್ವಾದರೆ ನಾನು ಖಂಡಿತವಾಗ್ಲೂ ತಿಂತೀನಿ. ಶ್ರುತಿ ಏನೇ ಹೇಳ್ತಾ ಇದೆಯಾ, ನಿನಗೆ ಹಶ್ವಾದರೆ ತಿಂದ್ಬಿಡ್ತೀಯಾ, ಗಂಡನ ಮೇಲೆ ಇಷ್ಟೇನ ಪ್ರೀತಿ ಇರೋದು, ಪ್ರೀತಿ ಬೇರೆ ಹೊಟ್ಟೆನೇ ಬೇರೆ, ಹಶ್ವಾದರೆ ತಿನ್ಬೇಕಲ್ವಾ ಅಂತ ಹೇಳಿದಾಗ, ಕರೆಕ್ಟ್ ಶ್ರುತಿ ನೀನು ಕರೆಕ್ಟಾಗಿ ಹೇಳಿದೆ, ಹೌದೌದು ನಿಮ್ಮಿಬ್ಬರಿಗೂ ಹೊಟ್ಟೆ
ಹೊಟ್ಟೆಗೆ ಒಂದು ಊಟ ಇದ್ದರೆ ಸಾಕು, ಇನ್ನೇನು ಬೇಡ ಅಲ್ವಾ. ಏಯ್ ಅವತ್ತು ಅಪ್ಪ ಏನಂತ ಹೇಳಿದ್ರು, ಶಾಂತಿ ಊಟ ಮಾಡಲ್ಲ ಅಂತಂದಿದ್ದಕ್ಕೆ ನಾನು ಊಟ ಮಾಡಲ್ಲ ಅಂತ ಹೇಳಿಲ್ವಾ. ಸಕ್ಕರೆ ಊಟ ಮಾಡಿಲ್ಲ ಅಂತ ಅಪ್ಪ ಊಟ ಮಾಡಲಿಲ್ಲ. ಹಾಗೆ ಅಪ್ಪ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೊರಗಡೆ ಬಂದಾಗ ಸಕ್ಕರೆ ಒಂದು ಮಾತು ತುಟಿಕ್ ಪಿಟಿಕ್ ಅಂತ ಬಂದು ಅಪ್ಪನ ಜೊತೆ ಮಲ್ಕೊಳ್ಳಿಲ್ವೇನೋ. ಅದು ಗಂಡ ಹೆಂಡತಿ ಪ್ರೀತಿ ಅಂತಂದರೆ. ಅವ್ರು ಎಷ್ಟೇ ಜಗಳಾಡಿದ್ರು ಕೂಡ ಗಂಡ ಹೆಂಡತಿ ಅಂತಂದರೆ ಹೇಗಿರ್ತಾರೆ ನೋಡಿ ಕಲ್ತ್ಕೊ. ನೀನು ಇದೆಯಾ, ನಿನ್ನ ಹೆಂಡತಿ ಉಪವಾಸ ಇದ್ದರೆ ಹೇಗಾದರೂ ನಿನ್ಗೆ ಹೊಟ್ಟೆಗೆ ಸೇರುತ್ತೋ ಅಂತ ಹೇಳಿದಾಗ, ಸೂರ್ಯ ಏನೋ ನೀನು ಅಂತ ಹೇಳಿದಾಗ, ನೋಡು ಈ ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ವ್ರತ ಮಾಡಿದರೆ ಬೇಗ ಇದೆಲ್ಲ ಪರಿಹಾರ ಆಗುತ್ತೆ. ಆಮೇಲೆ ನೀವು ವ್ರತ ಮಾಡಿ ಫಲ ಕೊಡಲಿಲ್ಲ ಅಂತಂದರೆ ಕಾರಣ ಅದಕ್ಕೆ ನೀನೇ ಆಗ್ತೀಯ ಮನೋಜ ಅಂತ ಹೇಳಿದಾಗ, ಮನೋಜ ಕೊಡೈಲಿ ಆ ಪುರಿನ ಅಂತ ಹೇಳಿದಾಗ, ಅಮ್ಮ ಒಂದೇ ಒಂದು ಪೂರಿ ತಿಂತೀನಮ್ಮ, ಹೋಗೋ ಎದ್ದೋಗು ಮೊದಲು ಇಲ್ಲಿಂದ ಅಂತ ಹೇಳ್ತಾರೆ. ಆಗ ಅದು ಅಂತ ಹೇಳಿದಾಗ, ರೋಹಿಣಿ ಹೋಗು ನೀನು ಗಂಜಿ ಮಾಡ್ಕೊಂಡು ಕುಡಿ ಅಂತ ಹೇಳ್ತಾರೆ. ಆಗ ನನಗೆ ಬೇಡ ಅತ್ತೆ, ನಾನಿವತ್ತು ಉಪವಾಸನೇ ಇರ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಸೈಡಿಗೆ ಹೋಗ್ತಾಳೆ. ಮನೋಜ ಬಡ್ರಮ್ಮ ಈ ಕಡೆಗೆ ಬನ್ನಿ, ನಾನು ವ್ರತ ಅಲ್ಲ ಊಟ ಮಾಡ್ತೀನಿ, ನಂಗೆ ತುಂಬ ಹೊಟ್ಟೆ ಸಿಗ್ತಾ ಇದೆ. ಮೀನಾ ಆಗಮ್ಮ ನೀನು ಅಂತ ಹೇಳಿ ಪೂರಿ ಸಾಗಿ ಹಾಕಿಸ್ಕೊಂಡು ತಿನ್ನಿಸ್ತಾ, ಆಹಾ ಎಷ್ಟು ಚೆನ್ನಾಗಿದೆ ಸಾಗು. ನಾನು ಮನೆ ಬಾಗಿಲಿಗೆ ಬರ್ತಿದ್ದಂಗೆ ಬಾ 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 ನಾನು ತಿನ್ನು, ನಾನು ತುಂಬ ಸ್ವಾರಸ್ಯವಾಗಿದ್ದೀನಿ ಅಂತ ಹೇಳಿ ಕರೀತಾ ಇತ್ತು. ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಅತ್ತೆ ನಾನೇನು ಹೊರಡ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಹೊರಗಡೆ ಏನಾದರೂ ತಿಂದ್ಗಿಂದ್ಬಿಟ್ಟು ಅಮ್ಮ ಸಂಜೆ ಬೇಗ ಬಾ ಉಳ್ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಅತ್ತೆ ಅಂತ ಹೇಳಿ ಮನೋಜನ ಅಲ್ಲಿಂದ ಹೇಳ್ಕೊಂಡು ಹೋಗ್ಬಿಡ್ತಾಳೆ. ತುಂಬ ಚೆನ್ನಾಗಿದೆ ಕಣಮ್ಮ ಮೀನಾ, ಇನ್ನೊಂದು 6 ಪುರಿ ಹಾಕ್ಬಿಡ ಮೈಗ್ಲೆ ಅಂತ ಹೇಳಿ ಹಾಕಿಸ್ಕೊಂಡು ತಿಂತಾ ಇರ್ತಾನೆ. ಅಷ್ಟರಲ್ಲಿ ಛಾಯಾ ಫೋನ್ ಮಾಡ್ತಾಳೆ. ಹಲೋ ಎಲ್ಲಿದ್ದೀರಾ ಅಂತ ಹೇಳಿದಾಗ, ಮೇಡಮ್ ನೀವು ಹೇಳಿ ಮೇಡಮ್ ಅಂತ ಹೇಳಿದಾಗ, ನಾನೊಂದು 4 ಕಡೆ ಓಡಾಡಬೇಕಾಗಿತ್ತು, ಅದಕ್ಕೆ ಬರ್ತೀರಾ ಅಂತ ಹೇಳಿದಾಗ, ಖಂಡಿತವಾಗ್ಲೂ ಬರ್ತೀನಿ ಮೇಡಮ್, ಎಷ್ಟೊತ್ತಾಗುತ್ತೆ, ಒಂದು 15ರಿಂದ 16 ನಿಮಿಷ ಆಗುತ್ತೆ ಮೇಡಮ್. ಸರಿ ಓಕೆ ಅದು ವೆಯ್ಟ್, ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಮೀನಾ ನಂಗೆ ಒಂದು ಡ್ಯೂಟಿ ಬಂದು ಹೋಗ್ತೀನಮ್ಮ, ಅಲ್ಲರಿ ಇನ್ನೊಂದು ಪೂರಿ ತಗೊಳ್ಳಿ. ಬೇಡಮ್ಮ ಕಾಯಕವೇ ಕೈಲಾಸ, ಮೊದಲು ಕಾಯಕ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಛಾಯಾ ಹೊರಗಡೆ ಬಂದು ಕಾಯ್ತಾ ಇದ್ದಳು. ಮೇಡಮ್ ಅಂತ ಹೇಳಿದಾಗ, ಬನ್ನಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಎಲ್ಲಿ ಮೇಡಮ್ ಅಂತ ಹೇಳಿದಾಗ, ಅದು ಅಂತ ಹೇಳಿ ಕರ್ಕೊಂಡು ಬರ್ತಾ ಇರಬೇಕಿದ್ರೆ, ಇದಾ ಇಲ್ಲೇನಾ ನೀವು ಎಲ್ಲರಿಗೂ ಟಿಕೆಟ್ ಕೊಡೋದು ಇವರು ಅಂತ ಹೇಳ್ತಾರೆ. ಅಂದರೆ ಅಂತ ಹೇಳಿದಾಗ, ಅಲ್ಲ ಮೇಡಮ್ ನೀವು ಟಿಕೆಟ್ ಬುಕ್ ಮಾಡೋದು ಇಲ್ಲೇನಾ ಅಂತ ಹೇಳಿದಾಗ, ಹೌದು ನಾನು ಫಸ್ಟ್ ಟೈಮ್ ಕೆನಡಾ ಹೋದಾಗ್ಲೂ ಇಲ್ಲೇ ಟಿಕೆಟ್ ಬುಕ್ ಮಾಡಿದ್ದೆ, ಇವಾಗ ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ಅಂತ ಕೇಳೋದಕ್ಕೆ ಬಂದೆ ಅಂತ ಹೇಳ್ತಾರೆ. ಸರಿ ಆಯಿತು ಮೇಡಮ್ ಅಂತ ಹೇಳಿ, ಒಂದು 5 ನಿಮಿಷ ಇಲ್ಲೇ ಇರಿ ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಸರಿ ಅಂತ ಹೊರಗಡೆ ಇರ್ತಾನೆ. ಎಕ್ಸ್ಕ್ಯೂಸ್ ಮೀ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ನಲ್ಲ ಅಂತ ಹೇಳಿದಾಗ, ಬನ್ನಿ ಛಾಯಾ ಮೇಡಮ್ ಕೂತ್ಕೊಳ್ಳಿ, ರಿಟರ್ನ್ ಟಿಕೆಟ್ ಬುಕ್ ಆಗಿದೆ ತೊಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ. ಮೇಡಮ್ ಅದು ನಿಮ್ಮನ್ನ ಹುಡ್ಕೊಂಡು ಯಾರೋ ಬಂದಿದ್ರು ಅಂತ ಹೇಳ್ತಾರೆ. ಏನೋ ನನ್ನ ಹುಡ್ಕೊಂಡ ಯಾರು ಅಂತ ಹೇಳಿದಾಗ, ಒಂದು ಕಪಲ್ಲು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಬಂದಿದ್ರು, ಹೆಸರು ಮನೋಜ್ ಅಂತ ಹೇಳಿ ಅಂತ ಹೇಳ್ತಾರೆ. ಏನು ಮನೋಜ್ ಅಂತನಾ, ಏನಂತ ಕೇಳಿದ್ರು ಅಂತ ಹೇಳಿದಾಗ, ಅದು ಮೇಡಮ್ ನಿಮ್ಮ ಅಜ್ಜಿ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು, ಕಾರ್ಯ ಎಲ್ಲ ಮುಗಿತಾ ಅಂತ ಹೇಳಿದಾಗ, ಯು ಸ್ಟುಪಿಡ್, ನನಗೆ ಅಜ್ಜಿ ತಾತ ಯಾರೂ ಇಲ್ಲ, ಅವರೆಲ್ಲ ಫ್ರಾಡು, ನನ್ನ ಇನ್ಫಾರ್ಮೇಷನ್ ಎಲ್ಲ ಕೊಟ್ಬಿಟ್ರಾ ಅಂತ ಹೇಳಿದಾಗ, ಕಸ್ಟಮರ್ ಟ್ರಸ್ಟೇ ನಮ್ಮ ಪ್ರೋಮೋ ಮೇಡಮ್, ನಾವು ಅದನ್ನೆಲ್ಲ ಬಿಟ್ಕೊಡಲ್ಲ, ನಿಮ್ಮ ಡೀಟೇಲ್ಸ್ನ ನಾವು ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸರಿ ಓಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಮೇಡಮ್ ಆಯಿತಾ ಅಂತ ಹೇಳಿದಾಗ, ಆಯಿತು ಹೊರಡೋಣ ಅಂತ ಹೇಳಿ ಬಂದು ಕೂತ್ಕೋತಾಳೆ. ಯಾಕೆ ಮೇಡಮ್ ಬೇಜಾರಾಗಿದ್ದೀರಾ ಅಂತ ಹೇಳಿದಾಗ, ಏನಿಲ್ಲ ಅಂತ ಹೇಳಿ ಹೇಳ್ತಾಳೆ. ಸರಿ ಮೇಡಮ್ ನೀವು ಯಾವಾಗಾದ್ರೂ ಬೆಂಗಳೂರಿಗೆ ಬಂದರೆ ನನಗೆ ಫೋನ್ ಮಾಡಿ ಮೇಡಮ್, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಅವ್ರ ಫ್ರೆಂಡಿಗೆ ಫೋನ್ ಮಾಡ್ತಾರೆ. ಎಲ್ಲೇ ಇದೆಯಾ, ಹೌದು ನಾವು ಬನಶಂಕರಿನಲ್ಲಿ ರೆಗ್ಯುಲರಾಗಿ ಒಂದು ಪಾರ್ಲರಿಗೆ ಹೋಗ್ತಾ ಇದ್ವಲ್ಲ, ಆ ಪಾರ್ಲರು ಓಪನ್ ಇದೆಯಾ, ಇನ್ನೂ ಓಪನ್ ಇಲ್ವಾ, ಕ್ಲೋಸ್ ಮಾಡಿಬಿಟ್ಟಿದ್ದಾರಾ ಅಂತ ಹೇಳಿದಾಗ, ಸರಿ ಆಯಿತು ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡ್ತಾಳೆ. ಮೇಡಮ್ ಸಾರಿ, ನೀವು ಬ್ಯೂಟಿ ಪಾರ್ಲರಿಗೆ ಹೋಗಬೇಕು ಅಂತ ಇದ್ದೀರಾ, ಹೌದು ರೆಗ್ಯುಲರಾಗಿ ಒಂದು ಹೋಗ್ತಾ ಇದ್ವಿ, ಅದು ಕ್ಲೋಸ್ ಆಗಿಬಿಟ್ಟಿದೆ ಅಂತೆ. ಅದಕ್ಕೇನು ಮೇಡಮ್ ಈಗ ನೋಡಿದ್ರೆ ಏರಿಯಾಗೆ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ತಾರೆ, ನಂಗೆ ಪರಿಚಯದವ್ರದ್ದು ಉತ್ತರಳ್ಳಿಲಿ ಒಂದು ಪಾರ್ಲರ್ ಇದೆ, ಕರ್ಕೊಂಡು ಹೋಗ್ಲಾ, ದೊಡ್ಡವರೆಲ್ಲ ಬರ್ತಾರೆ ಮೇಡಮ್ ಅಂತ ಹೇಳಿದಾಗ, ಸರಿ ಆಯಿತು ಕರ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾನೆ. ಸರಿ ಅಂತ ಹೇಳಿ ಕರ್ಕೊಂಡು ಬಂದುಬಿಡ್ತಾನೆ. ನೋಡಿ ಮೇಡಮ್ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಇದೆಯಲ್ಲ ಅದೇ ಇದು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಲೇಡಿ ಒಂದು ಸ್ವಲ್ಪ ಕೇಳಿ ಇದ್ದಂಗೆ, ಆದರೆ ಕೆಲಸ ಮಾತ್ರ ಪರ್ಫೆಕ್ಟಾಗಿ ಮಾಡ್ತಾರೆ ಮೇಡಮ್ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ದುಡ್ಡು ಕೊಡ್ತಾಳೆ. ಮೇಡಮ್ ಅದು ನಾನು ಹೋಗ್ಲಾ ಅಂತ ಹೇಳಿದಾಗ, ಹೌದು ತುಂಬ ಹೊತ್ತಾಗುತ್ತೆ ಅನಿಸುತ್ತೆ, ತುಂಬ ವೆಯ್ಟ್ ಮಾಡಿಸೋದು ಬೇಡ, ನೀವು ಹೋಗಿರಿ, ಏನಾದರೂ ಬೇಕಿದ್ರೆ ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ, ಸರಿ ಮೇಡಮ್ ಆಯಿತು ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಛಾಯಾ ಪಾರ್ಲರ್ ಒಳಗಡೆ ಬರ್ತಾಳೆ. ಎಕ್ಸ್ಕ್ಯೂಸ್ ಮೀ ನಾನು ಸ್ವಲ್ಪ ಫೇಶಿಯಲ್ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿದಾಗ, ಓಕೆ ಮೇಡಮ್ ವೆಯ್ಟ್ ಮಾಡಿ ಅಂತ ಹೇಳಿ ರೋಹಿಣಿಗೆ ಹೋಗಿ ಹೇಳ್ತಾಳೆ. ರೋಹಿಣಿ ಬೇರೆ ಕಸ್ಟಮರ್ ಇರ್ತಾರೆ, ಇವ್ರದ್ದು ಮುಗ್ದಿದೆ ಕಳಿಸಿ ಅಂತ ಹೇಳ್ತಾಳೆ. ಸರಿ ಮೇಡಮ್ ನೀವು ಅಲ್ಲಿ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಅವಳು ಒಳಗಡೆ ಬರ್ತಾಳೆ. ರೋಹಿಣಿಗೆ ನೋಡಿ ತುಂಬಾ ಶಾಕ್ ಆಗುತ್ತೆ. ಹಾಗೆ ನಿಂತಿರ್ತಾಳೆ. ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಐಬ್ರೋ ಮಾಡಿಸ್ಬೇಕಿತ್ತು, ಹಾಗೆ ಫೇಶಿಯಲ್ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿದಾಗ, ಅಂತ ಹೇಳ್ತಾಳೆ. ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಮಾತಾಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ, ನಾನು ಕೇಳಿಸ್ತಾ ಇದೆಯಾ ಅಂತ ಹೇಳಿದಾಗ, ಎಲ್ಲ ಅರ್ಥ ಆಗ್ತಾ ಇದೆ ಮೇಡಮ್ ಅಂತ ಹೇಳಿದಾಗ, ಯಾವುದಿದೆ ಅಂತ ಹೇಳಿ ಅಂತ ಹೇಳಿದಾಗ, ಮೇಡಮ್ ನೀವು ಬೇರೆ ದೇಶದಿಂದ ಬಂದಿರೋದಾ, ಹೌದೌದು ನಾನು ಕೆನಡಾಯಿಂದ ಬಂದಿರೋದು, ಅಲ್ಲಿ ವೆದರ್ ತುಂಬಾ ಕೂಲಾಗಿರುತ್ತೆ, ಇಲ್ಲಿ ತುಂಬ ಶೆಕೆ ಇದೆ, ನೋಡಿ ನನ್ನ ಫೇಸಲ್ಲೆಲ್ಲ ಹಾಗೆ ರಿಂಕಲ್ಸ್ ಎಲ್ಲ ಬರ್ತಾ ಇದೆ ಅನಿಸುತ್ತೆ ಅಂತ ಹೇಳಿದಾಗ, ಡೋಂಟ್ ವರಿ ಮೇಡಮ್ ನಾನು ನಿಮ್ಮ ಶೇಪೇ ಚೇಂಜ್ ಮಾಡಿಬಿಡ್ತೀನಿ, ವಾಟ್ ಅಂತ ಹೇಳಿದಾಗ, ಹಾಗೆ ಸ್ಮೂತ್ನಿಂಗ್ ಎಲ್ಲ
ಮಾಡಿ ಶೇಪ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ. ಸರಿ ಫೇಶಿಯಲಲ್ಲಿ ಯಾವ ಆಪ್ಷನ್ ಇದೆ ಅಂತ ಹೇಳಿದಾಗ ಗ್ಲೋ ಆ್ಯಂಡ್ ಡಸ್ಕಿ ಅಂತ ಒಂದಿದೆ ಮೇಡಮ್ ಅಂತ ಹೇಳ್ತಾಳೆ. ಓ ಹೌದಾ, ಸರಿ ಆಯಿತು ಅಂತ ಹೇಳಿದಾಗ ಮೇಡಮ್ ಒಂದು 2 ಮಿನಿಟ್ ನಿಮ್ಮ ಹೆಸರು ಅಂತ ಹೇಳಿದಾಗ ಛಾಯಾ ಅಂತ ಹೇಳ್ತಾಳೆ. ಹಾಗೆ ಹೊರಗಡೆ ಬಂದು ನನ್ನ ಫೋನ್ ಕೊಡಿ, ಹೋಗಿ ಅಲ್ಲಿ ವಿಚಾರಿಸ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾಳೆ. ಮನೋಜ್ಗೆ ಫೋನ್ ಮಾಡ್ತಾಳೆ. ಹಲೋ ಹೇಳು ರೋಹಿಣಿ, ಎಲ್ಲಿದ್ದೀರಾ ಮನೋಜ್? ಏನು ಮಾಡಲಿ, ಒಂದು ಫೈನಾನ್ಸಿಗೆ ಹೋಗಿ ದುಡ್ಡು ಕೇಳಿದೆ, ನಾನು ಕೊಡಲೇ ಇಲ್ಲ, ನಂಗೆ ದುಡ್ಡೇ ಹುಟ್ಟಲ್ಲ ಅನ್ಸುತ್ತೆ ರೋಹಿಣಿ ಅಂತ ಹೇಳಿದಾಗ ನಿಮ್ಗೆ ದುಡ್ಡು ಕೊಡೋರೊಬ್ಬರು ನನ್ನ ಪಾರ್ಲರಲ್ಲಿ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಏನೋ ನಿಮ್ಮ ಪಾರ್ಲರಲ್ಲಿ ನಂಗೆ ದುಡ್ಡು ಕೊಡೋರು ಇದ್ದಾರಾ? ಯಾರು ಅಂತ ಹೇಳಿದಾಗ ಛಾಯಾ ಅಂತ ಹೇಳ್ತಾರೆ. ಏನೋ ಛಾಯಾ ಇಲ್ಲೇ ಬಂದಿದ್ದಾಳೆ, ಅವಳನ್ನ ನಾನೇ ಇರಿಸ್ಕೊಂಡಿದ್ದೀನಿ, ನೀವು ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಮನೋಜ್ಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.